ಆತ್ಮೀಯ ಬಂಧುಗಳಿಗೆ ನಮಸ್ಕಾರ. ನಾವು ಇಂದು ಬಾಬೂಜಿ ಮಹಾರಾಜರ ಸಹಜ ಮಾರ್ಗದ 10 ನಿಯಮಗಳ ವ್ಯಾಖ್ಯಾನ ಎನ್ನುವ ಪುಸ್ತಕದ ಮೊದಲನೆಯ ನಿಯಮದ ಮತ್ತಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ನಮ್ಮ ನಿಯಮಗಳಲ್ಲಿ ಸಂಧ್ಯೆ ಹಾಗೂ ಉಪಾಸನೆ ಮೊಟ್ಟ ಮೊದಲು ಬಂದಿವೆ. ಕಾರಣವೇನೆಂದರೆ ಅವನ್ನಾಚರಿಸುವುದರಿಂದ ನಾವು ಯಾವ ಶಕ್ತಿಯನ್ನು ಒಂದಿಲ್ಲೊಂದು ದಿನ ಸಹಜವಾಗಿ ಪಡೆಯಬೇಕಾಗಿದೆಯೋ ಅದನ್ನು ಆರಂಭದಿಂದಲೇ ಪಡೆಯತೊಡಗುವೆವು. ಈ ಬಗ್ಗೆ ಇನ್ನೊಂದು ಮಾತು. ಮೂಲದಿಂದ ಧಾರೆಗಳು ಪ್ರವಹಿಸತೊಡಗಿದಾಗ ಅವುಗಳ ಮಥನ ಪ್ರತಿ ಮಥನವೂ ಸ್ಥೂಲತೆಯ ಅವಸ್ಥೆಯನ್ನು ಹುಟ್ಟಿಸಿತು. ಅದರಿಂದ ಅಣು, ಪರಮಾಣು ಹಾಗೂ ವಿವಿಧ ಆಕಾರಗಳ ಕಣಗಳು ಸಿದ್ಧವಾಗಿ ತಮ್ಮ ತಮ್ಮ ರೂಪದಲ್ಲಿ ಪ್ರಕಟವಾದವು. ಯಾವುದನ್ನು ನಮ್ಮ ಜೀವನವು ಅವಲಂಬಿಸಿದೆಯೋ ಆ ಉಷ್ಣತೆಯೂ ಅವುಗಳಲ್ಲಿ ಪ್ರವಹಿಸುತ್ತಿದ್ದಿತು. ಅದರಿಂದ ನಾನಾ ರೂಪಗಳ ವ್ಯಕ್ತವಾದವು. ವಿವಿಧ ಕ್ರಿಯೆಗಳು ನಡೆಯತೊಡಗಿದವು. ಉಷ್ಣತೆ ಉಳಿಯಿತು. ಇದುವರೆಗೂ ಉಳಿದುಕೊಂಡೇ ಇದೆ. ಆದರೆ ಅದರ ಪ್ರವಾಹ ಮಾತ್ರ ಕೆಳಮುಖವಾಗಿದೆ. ಈ ಕೆಳಗೆ ಮೇಲೆಗಳ ವಿಚಾರವೇನೆಂದು ಜನರು ಪ್ರಶ್ನಿಸಬಹುದು. ನಾವು ಉಚ್ಚಮಟ್ಟದ ವಸ್ತುವನ್ನು ಕುರಿತು ಚಿಂತಿಸುವಾಗ ಕೆಳಮಟ್ಟದ ಪದಾರ್ಥವು ನಮ್ಮ ವಿಚಾರದಲ್ಲಿ ನೆಲೆಸುವುದು. ಅಲ್ಲದೆ ನಾವು ಉಚ್ಚ ಅಥವಾ ಶ್ರೇಷ್ಠ ವಸ್ತುವಿನಿಂದ ಬಂದಿರುವೆವೆಂದ ಮೇಲೆ ಅದರ ನಂತರದ ವಸ್ತು ಸ್ವಾಭಾವಿಕವಾಗಿಯೇ ಕೀಳು ಅಥವಾ ಕಡಿಮೆ ದರ್ಜೆಯದು ಎನಿಸುವುದು. ಆದುದರಿಂದಲೇ ನಾವು ಅದನ್ನು ಅತ್ಯುಚ್ಚ ಅಥವಾ ಸರ್ವಶ್ರೇಷ್ಠವೆಂದು ಭಾವಿಸುತ್ತೇವೆ. ಈಗ ಮೇಲೆ ಕೆಳಗೆ ಇವುಗಳ ಕಲ್ಪನೆಯು ನಮ್ಮ ಮನಸ್ಸಿನಲ್ಲಿ ಕೊಡಲೇ ಪ್ರವೇಶಿಸುವುದು. ಕೆಳಗಿನ ಎಳೆತವು ಕಡಿಮೆಯಾದಾಗ ಪರಮಾಣುಗಳ ಮೇಲೆ ಸತತವಾಗಿ ಉಷ್ಣತೆಯನ್ನು ಬೀರುತ್ತಿರುವ ವಸ್ತುವೇ ಅವನ್ನು ಮೇಲುಗಡೆ ತಿರುಗಿಸಲು ಸಹಾಯ ಮಾಡುವುದು. ಅರ್ಥಾತ್ ಎಲ್ಲಿಂದ ಈ ವಸ್ತುಗಳು ಪ್ರಕಟವಾಗುವವೋ ಮತ್ತು ಯಾವ ಚಲನದಿಂದ ಅವುಗಳಲ್ಲಿ ಕಾವು ಹುಟ್ಟಿಕೊಂಡಿತೋ ಅದು ಇವುಗಳನ್ನು ಹಗುರ ಮಾಡುವುದು. ಹಗುರಾದ ಪದಾರ್ಥವು ಯಾವಾಗಲೂ ಮೇಲಕ್ಕೇಳುವುದು ಅದರ ಗುಣಧರ್ಮವಾಗಿದೆ. ಅದರ ಅರ್ಥವಿಷ್ಟೇ, ಅದು ತನ್ನ ಮೂಲದ ಕಡೆಗೆ ಹೋಗಬಯಸುವುದು. ಈ ಪ್ರಕಾರ ಧಾರೆಗಳ ಪರಿಣಾಮದಿಂದ ಗತಿಶೀಲತೆಯನ್ನು ಪಡೆದ ಎಲ್ಲ ಪದಾರ್ಥಗಳು ತಮ್ಮ ಮೂಲವನ್ನು ಸೇರಬಯಸುವುದು ಸ್ವಾಭಾವಿಕ. ಮನುಷ್ಯನಲ್ಲಿ ಈ ಪ್ರವೃತ್ತಿಯು ಹೆಚ್ಚು ಪ್ರಮಾಣದಲ್ಲಿದೆ. ಕೆಳಗಿನ ಹಗ್ಗ ಹರಿದಾಗ ಅರ್ಥಾತ್ ಅಧೋಮುಖ ಪ್ರವೃತ್ತಿಯು ನಿಂತಾಗ ತನ್ನ ಮೂಲವನ್ನು ಸೇರಬೇಕೆಂಬ ಅಭಿಲಾಷೆ ಉಂಟಾಗುವುದು ಸಹಜವೇ. ಆದುದರಿಂದಲೇ ಸಂಧ್ಯೆ ಮತ್ತು ಉಪಾಸನೆಯ ಕಡೆಗೆ ಆತನ ಮನಸ್ಸು ಹರಿಯತೊಡಗುವುದು. ಈ ಉಷ್ಣತೆಯಲ್ಲಿ ಹಾಗೂ ಸೂರ್ಯನ ಪರಿಣಾಮದಿಂದ ಉಂಟಾದ ಉಷ್ಣತೆಯಲ್ಲಿ ಬಹಳ ಅಂತರವಿದೆ. ಈ ಉಷ್ಣತೆಯು ಮೂಲದಿಂದಲೇ ಹುಟ್ಟುವುದು. ಆದ ಕಾರಣ ಅದರಲ್ಲಿ ಭೌತಿಕತೆ ಇರುವುದಿಲ್ಲ. ಸೂರ್ಯನ ಉಷ್ಣತೆಯಾದರೂ ಪದಾರ್ಥದಿಂದ ಹುಟ್ಟುವುದಾದ ಕಾರಣ ಅದರಲ್ಲಿ ಭೌತಿಕತೆ ಇರುವುದಲ್ಲದೆ ಇದಕ್ಕಿಂತ ಸ್ಥೂಲವಾಗಿರುವುದು. ನನ್ನ ಅಭಿಪ್ರಾಯದಲ್ಲಿ ಮೊದಲಿನದನ್ನು ಶಕ್ತಿ ಎಂದು ಕರೆದರೆ ಹೆಚ್ಚು ಸಮಂಜಸವಾದೀತು. ಶಕ್ತಿಯಲ್ಲಿ ಉಷ್ಣತೆ ಗುಪ್ತವಾಗಿರುವುದು. ಸೂರ್ಯನಲ್ಲಿ ಅದು ಪ್ರಕಟ ರೂಪದಲ್ಲಿದೆ. ಎರಡೂ ಉಷ್ಣತೆ ಎನಿಸಿದರೂ ಅವುಗಳಲ್ಲಿ ಭೂಮಿಯ ಆಕಾಶಗಳ ಅಂತರವಿದೆ. ಸೂರ್ಯನ ಪರಿಣಾಮದ ಉಷ್ಣತೆಯಲ್ಲಿ ಕೇವಲ ಸೆಕೆ ಇದೆ. ಮೂಲ ಉಷ್ಣತೆಯಾದರೂ ಜೀವನವನ್ನು ಪೋಷಿಸುವಂಥದ್ದು, ವರ್ಧಿಸುವಂಥದ್ದು. ಈ ಸೂಕ್ಷ್ಮ ಸಂಗತಿಗಳನ್ನು ತಿಳಿಸಲು ಸರಿಯಾದ ಸಾಧನವಿಲ್ಲದಿರುವುದು ಶೋಚನೀಯವೇ ಸರಿ. ಸಾಧ್ಯವಾದ ಮಟ್ಟಿಗೆ ವಿಚಾರಗಳನ್ನು ಶಬ್ದಗಳಲ್ಲಿ ಅಭಿವ್ಯಕ್ತಗೊಳಿಸಲಾಗಿದೆ. ಆದರೆ ಇವೆರಡೂ ಉಷ್ಣತೆಗಳ ಭೇದವನ್ನು ಪ್ರತ್ಯಕ್ಷ ಅನುಭವದಿಂದಲೇ ಅರಿಯಲು ಸಾಧ್ಯ. ಇಲ್ಲಿ ಬಾಬೂಜಿ ಮಹಾರಾಜರು ನಮ್ಮ ನಿಯಮಗಳೊಳಗೆ ಸಂಧ್ಯೆ ಮತ್ತು ಉಪಾಸನೆ ಮೊಟ್ಟ ಮೊದಲು ಬಂದಿದೆ ಅಲ್ವಾ. ಸಂಧ್ಯೋಪಾಸನೆಯನ್ನು ಮಾಡಿರಿ ನಿಯಮಿತ ಸಮಯಕ್ಕೆ ಅಂತ ಹೇಳಿದಾರಲ್ಲ, ಅಂದರೆ ಮೊದಲನೇ ನಿಯಮವಾಗಿ ಬಂದಿದೆ. ಅದಕ್ಕೆ ಕಾರಣ ಏನಂದರೆ ಅವನ್ನು ಆಚರಿಸೋದ್ರಿಂದ ನಾವು ಯಾವ ಶಕ್ತಿಯನ್ನು ಒಂದಿಲ್ಲೊಂದು ದಿನ ಸಹಜವಾಗಿ ಪಡೆಯಬೇಕಾಗಿದೆಯೋ ಅದನ್ನು ನಾವು ಆರಂಭದಿಂದಲೇ, ಅಂದರೆ ಮೊಟ್ಟ ಮೊದಲನೇ ದಿನದಿಂದಲೇ ಅದನ್ನು ಪಡೀತಾ ಹೋಗ್ತೇವೆ ಸಂಧ್ಯೆ ಮತ್ತು ಉಪಾಸನೆ ಮಾಡೋದ್ರಿಂದ. ಈ ಬಗ್ಗೆ ಇನ್ನೊಂದು ಮಾತೇನೆಂದರೆ ಮೂಲದಿಂದ ಧಾರೆಗಳು ಪ್ರವಹಿಸತೊಡಗಿದಾಗ ಅವುಗಳ ಮಥನ ಪ್ರತಿಮಥನ ಸ್ಥೂಲತೆಯ ಅವಸ್ಥೆಯನ್ನು ಹುಟ್ಟಿಸ್ತು ಅಂತ. ಮೂಲದಲ್ಲಿ ಯಾವ ಚಲನ ಇರಲಿಲ್ಲ. ಆ ಮೂಲದಿಂದ ಆ ದೈವಿ ಧಾರೆಗಳು ಯಾವಾಗ ಹರಿಲಿಕ್ಕೆ ಶುರು ಆಯಿತೋ, ಮಥನ ಅಂತಂತಂದರೆ
ಈ ಮಜ್ಜಿಗೆ ಕಡಿಯುತ್ತಾರಲ್ವ, ಬೆಣ್ಣೆ ತೆಗಿಬೇಕು ಅಂದಾಗ ಕಡಿಯುವಂಥದ್ದು ಇರುತ್ತಲ್ಲ, ಅದನ್ನು ಮಥನ ಅಂತ ಹೇಳ್ತಾರೆ. ಮಥನ ಪ್ರತಿ ಮಥನ, ಈ ಕಡೆ ಒಂದು ಕಡೆಯಿಂದ ಮತ್ತು ಇನ್ನೊಂದು ಕಡೆಯಿಂದ ಹಾಗೆ ಮಾಡಿದ್ರೇ ಆ ಮಜ್ಜಿಗೆನ ನಾವು ಕಡ್ದು ಅದರಲ್ಲಿಂದ ಬೆಣ್ಣೆ ತೆಗಿಯೋಕ್ಕೆ ಸಾಧ್ಯ ಆಗತ್ತೆ. ಸೊ ಅದನ್ನು ಹೇಳ್ತಾ ಇದ್ದಾರೆ. ಆ ಮಥನ ಪ್ರತಿ ಮಥನದ ಸ್ಥೂಲತೆಯ ಅವಸ್ಥೆಯನ್ನು ಅದು ಹುಟ್ಟಿಸ್ತು ಅಂತ ಹೇಳಿ. ಅದರಿಂದ ಅದರಲ್ಲಿರುವಂತಹ ಅಣುಗಳು, ಪರಮಾಣುಗಳು ಹಾಗೂ ವಿವಿಧ ಆಕಾರಗಳ ಕಣಗಳು ಸಿದ್ಧವಾಗಿ ತಮ್ಮ ತಮ್ಮ ರೂಪ ಪ್ರಕಟವಾಯಿತು ಅಂತ ಹೇಳಿ. ಅದು ಹೇಗೆ ಪ್ರಕಟ ಆಯಿತು ಅಂದರೆ, ಉದಾಹರಣೆ, ಬಹಳ ಸರಳವಾದಂತಹ ಉದಾಹರಣೆ, ನಾವು ಒಂದು ಮೊಸರನ್ನು ನೀರು ಹಾಕಿ ಕಡಿತಾ ಹೋದಂಗೆಲ್ಲ ಹೇಗೆ ಬೆಣ್ಣೆ ಬಂತು ಅದರೊಳಗಡೆಯಿಂದ, ಎಲ್ಲಿಂದ ಬಂತು, ಹೇಗೆ ಅದು ಪ್ರಕಟ ಆಯಿತು, ಅದೇ ಥರನೇ ಅಣು, ಪರಮಾಣು ಮತ್ತು ವಿವಿಧ ಆಕಾರಗಳ ಕಣಗಳು ಆ ಒಂದು ಮಥನ ಪ್ರತಿ ಮಥನದ ಒಂದು ಸ್ಥೂಲತೆ ಅವಸ್ಥೆಯಿಂದ ಮೇಲಕ್ಕೆ ಹುಟ್ಟಿಕೊಂಡು ಬಂತು. ಯಾವುದನ್ನು ನಮ್ಮ ಜೀವನ ಅವಲಂಬಿಸಿದೆಯೋ ಆ ಉಷ್ಣತೆ ಅವುಗಳಲ್ಲಿ ಪ್ರವಹಿಸ್ತಾ ಇತ್ತು. ಅದರಿಂದ ನಾನಾ ರೂಪಗಳೇನಿದ್ದಾವಲ್ಲ ಅವೆಲ್ಲ ವ್ಯಕ್ತ ಆಗ್ತಾ ಬಂದು. ಎಷ್ಟೋ ರೂಪಗಳಿದೆ ಈ ಇಡೀ ವಿಶ್ವದಲ್ಲಿ, ಯಾರಿಗೂ ಊಹೆಗೂ ನಿಲುಕ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟೊಂದು ರೂಪಗಳಿದ್ದಾವೆ. ಅವೆಲ್ಲ ವ್ಯಕ್ತ ಆಗ್ತಾ ಬಂತು. ಆಮೇಲೆ ವಿವಿಧ ಕ್ರಿಯೆಗಳು ನಡೆಯತೊಡಗಿತು. ಎಷ್ಟೋ ಕ್ರಿಯೆಗಳು, ಎಷ್ಟೋ ಕೆಲಸ ನಡೀತಾ ಇರುತ್ತೆ. ಒಂದು ಕ್ಷಣ, ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಲ್ಲಿ ಏನೆಲ್ಲ ಕೆಲಸ ಕಾರ್ಯಗಳು ಈ ವಿಶ್ವದಾದ್ಯಂತ ನಡೀತಾ ಇರುತ್ತೋ ಯಾರಿಗೂ ಊಹೆಗೂ ಇಲ್ಲ. ಅದಕ್ಕೆ ಅದು ಭಗವಂತನ ಸೃಷ್ಟಿ. ಆ ಉಷ್ಣತೆ ಅನ್ನೋದು ಉಳೀತು. ಆಮೇಲೆ ಇದುವರೆಗೂ ಇನ್ನೂ ಆ ಉಷ್ಣತೆ ಅನ್ನೋದು ಉಳಿದುಕೊಂಡೇ ಇದೆ ಅಂತ ಹೇಳ್ತಾರೆ ಬಾಬೂಜಿಯವರು. ಆದರೆ ಅದರ ಪ್ರವಾಹ ಮಾತ್ರ ಕೆಳಮುಖವಾಗಿದೆ ಅಂತ. ಆ ಉಷ್ಣತೆ ಒಂದು ಪ್ರವಾಹ ಏನಿದೆ ಅದು ಆ ಮೂಲದಿಂದ ಕೆಳಮುಖವಾಗಿ ಹರಿದು ಬರ್ತಾ ಇದೆ. ಈ ಕೆಳಗೆ ಮೇಲೆಗಳ ವಿಚಾರವೇನು ಅಂತೇಳಿ ಜನರು ಪ್ರಶ್ನಿಸ್ಬೋದು. ನಾವು ಒಂದು ಉಚ್ಚ ಮಟ್ಟದ ವಸ್ತುವನ್ನು ಕುರಿತು ಚಿಂತೆ ಮಾಡಿದಾಗ ಕೆಳಮಟ್ಟದ ಪದಾರ್ಥ ನಮ್ಮ ವಿಚಾರದೊಳಗೆ ನೆಲೆಸ್ತದೆ. ಹೌದಲ್ವಾ? ಸಾಮಾನ್ಯವಾಗಿ ಅದೇ ಆಗೋದು. ಈಗ ನೋಡಿ, ಪವಿತ್ರವಾಗಿರುವಂಥದ್ದು, ಶುದ್ಧವಾಗಿರುವಂಥದ್ದು ಅಂಥೇಳಿ ಯಾವಾಗ ನಾವು ಅಂದ್ಕೊಳ್ತೀವಿ ಅಂದರೆ, ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಅಪವಿತ್ರವಾಗಿರುವಂಥದ್ದು, ಆಮೇಲೆ ಅಶುದ್ಧವಾಗಿರುವಂಥದ್ದು ನಮಗೆ ಕಂಡುಬರುತ್ತೆ. ಅದು ಸಾಮಾನ್ಯ. ಹಾಗೆ ನಾವು ಉಚ್ಚ ಮಟ್ಟದ ಒಂದು ವಸ್ತುವನ್ನು ಕುರಿತು ಚಿಂತಿಸಿದಾಗ ಕೆಳಮಟ್ಟದ ಪದಾರ್ಥ ನಮ್ಮ ವಿಚಾರದೊಳಗೆ ನೆಲೆಸ್ತದೆ. ಅಲ್ಲದೆ ನಾವು ಉಚ್ಚ ಅಥವಾ ಶ್ರೇಷ್ಠ ವಸ್ತುವಿನಿಂದ ನಾವು ಬಂದಿದ್ದೀವಿ ಕಾರಣ ಅದರ ನಂತರದ ವಸ್ತು ಸ್ವಾಭಾವಿಕವಾಗಿಯೇ ಕೀಳು ಅಥವಾ ಕಡಿಮೆ ದರ್ಜೆಯದು ಅಂಥೇಳಿ ಅನ್ನಿಸ್ತದೆ. ಅಂದರೆ ಭಗವಂತನಿಂದ ನಾವು ಬಂದಿರಬೇಕು ಕಾರಣ ನೋಡಿ, ಭಗವಂತನಲ್ಲದೆ ಬೇರೆ ಯಾವ ವಸ್ತು ಆಗಲಿ ಕೂಡ ಅದು ಕೆಳದರ್ಜೆಯದ್ದೇ, ಅದು ಕೀಳಾಗಿರುವಂಥದ್ದೇ. ಕೇವಲ ಭಗವಂತ ಮಾತ್ರನೇ ಶ್ರೇಷ್ಠನಾಗಿರುವಂಥವನು ಅಲ್ವಾ? ಉಳ್ಕಿದ್ದೆಲ್ಲ ಕೀಳು ಮಟ್ಟದ್ದೇ, ಅದು ಅಂದರೆ ಕೆಳಗಿನದ್ದಂತೆ. ಆದ್ದರಿಂದ ನಾವು ಅದನ್ನು ಅತ್ಯುಚ್ಚ ಅಥವಾ ಸರ್ವಶ್ರೇಷ್ಠ ಅಂಥೇಳಿ ಭಾವಿಸ್ತೇವೆ. ಆಗ ಮೇಲೆ ಕೆಳಗೆ ಇವುಗಳ ಒಂದು ಕಲ್ಪನೆ ಏನಿದೆಯಲ್ಲ ಅದು ನಮ್ಮ ಮನಸ್ಸಿನೊಳಗೆ ಕೂಡಲೇ ಪ್ರವೇಶಿಸ್ತದೆ. ಯಾವಾಗ ಆ ಸರ್ವಶ್ರೇಷ್ಠವಾಗಿರುವಂತಹ ಆ ಭಗವಂತನ ಬಗ್ಗೆ ನಮ್ಮ ವಿಚಾರ ಹೊರಡಿತೋ ಉಳಿದಿದ್ದೆಲ್ಲ ಕೀಳು ಅಂಥೇಳಿ ಆವಾಗ ಮೇಲೆ ಕೆಳಗೆ ಅನ್ನುವಂಥದ್ದು ವಿಚಾರ ನಮ್ಮ ಮನಸ್ಸಿನೊಳಗೆ ಪ್ರವೇಶಿಸ್ತದೆ. ಕೆಳಗಿನ ಎಳೆತ ಕಡಿಮೆ ಆದಾಗ ಪರಮಾಣುಗಳ ಮೇಲೆ ಸತತವಾಗಿ ಉಷ್ಣತೆಯನ್ನು ಬೀರುತ್ತಿರುವ ವಸ್ತುವೇ ಅವನ್ನು ಮೇಲ್ಗಡೆ ತಿರುಗಿಸ್ಲಿಕ್ಕೆ ಸಹಾಯ ಮಾಡುತ್ತೆ. ಅಂದರೆ ಯಾವಾಗ ಈ ಒಂದು ಅಧೋಮುಖವಾಗಿರುವಂತಹ, ಅಂದರೆ ಎಲ್ಲಿಂದ ಈ ವಸ್ತುಗಳು ಪ್ರಕಟ ಆಗಿ ಬಂದವೋ ಮತ್ತು ಯಾವ ಚಲನದಿಂದ ಇವುಗಳೊಳಗೆ ಕಾವು ಹುಟ್ಟಿಕೊಂಡಿತೋ ಅದು ಇವುಗಳನ್ನು ಹಗುರ ಮಾಡ್ತಾ ಹೋಯಿತು. ಅಂದರೆ ಈಗ ನಾವು ಕೆಳಗಿನ ವಸ್ತುಗಳಂದರೆ ಕೀಳಾಗಿರುವಂತಹ ವಸ್ತುಗಳ ಮೇಲಿಂದ ನಮ್ಮ ದೃಷ್ಟಿ ಯಾವಾಗ ಊರ್ಧ್ವಮುಖವಾಗಿ ಶ್ರೇಷ್ಠವಾಗಿರುವಂತಹ ವಸ್ತು ಮೇಲೆ ನಮ್ಮ
ದೃಷ್ಟಿ ಯಾವಾಗ ಬೀಳ್ತು ಅಂತಂದಾಗ ಆವಾಗ ಕೆಳಗಿನ ಸೆಳೆತ ಏನಿದೆಯಲ್ಲ ಅದು ಕಡಿಮೆ ಆಗ್ತಾ ಬರ್ತದೆ. ಆವಾಗ ಪರಮಾಣುಗಳ ಮೇಲೆ ಸತತವಾಗಿ ಉಷ್ಣತೆಯನ್ನು ಬೀರ್ತಿರುವಂಥ ವಸ್ತು ಏನಿದೆಯಲ್ಲ ಅವನ್ನು ಮೇಲ್ಗಡೆ ತಿರುಗಿಸ್ಲಿಕ್ಕೆ ಸಹಾಯ ಮಾಡ್ತದೆ. ಅಂದರೆ ಅದು ಯಾವ ವಸ್ತು ಅಂದರೆ, ಎಲ್ಲಿಂದ ಈ ಎಲ್ಲ ವಸ್ತುಗಳು ಪ್ರಕಟ ಆಗಿದೆಯೋ, ಎಲ್ಲಿಂದ ಈ ಇಡೀ ವಿಶ್ವದ ರಚನೆ ಆಗಿದೆಯೋ, ಯಾವ ಚಲನದಿಂದ ಇವುಗಳಲ್ಲಿ ಕಾವು ಹುಟ್ಟುಕೊಂಡು ಬಂತೋ ಅದು ಇವುಗಳನ್ನು ಹಗುರ ಮಾಡ್ತಾ ಬಂತು. ಅಂದರೆ ಅದು ಮೂಲದ ಒಂದು ಶಕ್ತಿ ಅಂತ ನಾವು ತಗೋಬೇಕು. ಹಗುರ ಆಗಿರುವಂತಹ ಪದಾರ್ಥ ಯಾವಾಗಲೂ ಮೇಲೆ ಕೇಳ್ತಾ ಹೋಗ್ತದೆ. ಅದು ಗುಣಧರ್ಮ. ಯಾವಾಗಲೂ ಹಗುರ ಇರುವಂಥದ್ದು ತೇಲುತ್ತೆ. ಈಗ ನೋಡಿ, ಒಂದು ಬೆಲೂನ್ ತಗೊಳ್ಳಿ, ಅದರಲ್ಲಿ ಗಾಳಿ ಇದೆ, ಆದರೆ ಅದು ಅತಿ ಹಗುರವಾಗಿರೋಂಥದ್ದು. ಅದು ಹಾಗೇ ಆಕಾಶದಲ್ಲಿ ಬಿಟ್ಟರೆ ಹಾಗೆ ಆಕಾಶದಲ್ಲಿ ತೇಲ್ಕೊಂಡು ಹೋಗುತ್ತೆ. ಹಾಗೆಯೇ ಈ ಸುಪ್ಪತ್ತಿ, ಹತ್ತಿ ಹಿಂಜು ಅಂತ ಹೇಳ್ತಾರೆ, ಆ ಗಾಳಿಯಲ್ಲಿ ತೇಲ್ತಾ ಬರ್ತಾ ಇರುತ್ತೆ ನೋಡಿ. ಕೆಲವರು ಚಿಕ್ಕ ಮಕ್ಕಳಿಗೆ ಆಟ ಆಡಲಿಕ್ಕೆ ಅದನ್ನು ತೋರಿಸ್ತಾರೆ. ತಾತ ಬಂದ ನೋಡು, ತಾತ ಮನೆಗೆ ಬಂದಿದ್ದಾರೆ, ತಾತ ಬಂದಿದ್ದಾರೆ ಅಂತ. ಅದು ಗಾಳಿಯಲ್ಲಿ ಹೀಗೆ ಬಿಳೀದಿರುತ್ತೆ, ತುಂಬ ಹಗುರವಾಗಿರುತ್ತೆ, ಅದು ಮೇಲಕ್ಕೆ ತೇಲ್ತಾ. ಅಂದರೆ ಹಗುರವಾಗಿರುವಂತಹ ಪ್ರತಿಯೊಂದು ಪದಾರ್ಥ ಯಾವಾಗಲೂ ಅದು ಮೇಲೆ ಕೇಳಬೇಕು ಅಂತಲೇ ಪ್ರಯತ್ನ ಮಾಡ್ತಿರ್ತದೆ. ಅದರದ್ದು ಗುಣಧರ್ಮ. ಅದರ ಅರ್ಥ ಇಷ್ಟೇ, ಏನಂದರೆ ಅದು ತನ್ನ ಮೂಲದ ಕಡೆಗೆ ಹೋಗಲಿಕ್ಕೆ ಬಯಸ್ತದೆ. ಈ ಪ್ರಕಾರ ಧಾರೆಗಳ ಒಂದು ಪರಿಣಾಮದಿಂದ ಗತಿಶೀಲತೆಯನ್ನು ಪಡೆದ ಎಲ್ಲ ಪದಾರ್ಥಗಳು ತಮ್ಮ ಮೂಲವನ್ನು ಸೇರಬಯಸುವುದು ಸ್ವಾಭಾವಿಕವಾಗಿದೆ. ಮನುಷ್ಯನೊಳಗೆ ಈ ಪ್ರವೃತ್ತಿ ಹೆಚ್ಚು ಪ್ರಮಾಣದೊಳಗೆ ಇದೆ. ಯಾಕಂದರೆ ಕೆಳಗಿನ ಹಗ್ಗ ಹರಿದಾಗ, ಅಂದರೆ ಅಧೋಮುಖ ಪ್ರವೃತ್ತಿ ಏನಿದೆಯಲ್ಲ ಮನುಷ್ಯನಲ್ಲಿ ನಿಂತು ಹೋದಾಗ ತನ್ನ ಮೂಲವನ್ನು ಸೇರಬೇಕು ಅನ್ನುವಂಥ ಒಂದು ಅಭಿಲಾಷೆ ಅವನಲ್ಲಿ ಉಂಟಾಗತ್ತೆ. ಅದು ಸಹಜ. ಆದ್ದರಿಂದ ಸಂಧ್ಯೆ ಮತ್ತು ಉಪಾಸನೆಯ ಕಡೆಗೆ ಆತನ ಮನಸ್ಸು ಹರಿಯತೊಡಗ್ತದೆ ಅಂತ ಹೇಳಿ ಬಾಬೂಜಿಯವರು ಹೇಳ್ತಾ ಇದ್ದಾರೆ. ಈ ಉಷ್ಣತೆ ಒಳಗೆ ಹಾಗೂ ಸೂರ್ಯನ ಪರಿಣಾಮದಿಂದ ಉಂಟಾಗಿರುವಂಥ ಉಷ್ಣತೆ ಒಳಗೆ ಬಹಳ ಅಂತರವಿದೆ ಅಂತ ಹೇಳ್ತಾರೆ. ಈ ಉಷ್ಣತೆ ಏನು ಅಂದರೆ ಮೂಲದಿಂದ ಹುಟ್ಟಿ ಬಂದಿರುವಂಥದ್ದು. ಕಾರಣ ಅದರೊಳಗೆ ಭೌತಿಕತೆ ಅನ್ನೋದು ಇರುವುದಿಲ್ಲ. ಸೂರ್ಯನ ಉಷ್ಣತೆ ಆದರೆ ಪದಾರ್ಥದಿಂದ ಹುಟ್ಟೋದು ಕಾರಣ ಅದರೊಳಗೆ ಭೌತಿಕತೆ ಇರ್ತದೆ. ಅಷ್ಟೇ ಅಲ್ಲದೆ ಅದು ಆ ಮೂಲದಿಂದ ಬಂದಿರುವಂಥ ಉಷ್ಣತೆಗಿಂತಲೂ ಬಹಳ ಸ್ಥೂಲವಾಗಿರ್ತದೆ. ಅದಕ್ಕೆ ಬಾಬೂಜಿ ಮಹಾರಾಜರ ಅವರ ಅಭಿಪ್ರಾಯದೊಳಗೆ ಮೊದಲನೇದನ್ನು ಶಕ್ತಿ ಅಂತ ಹೇಳಿ ಕರೆದಿದ್ದಾರೆ. ಮೂಲದಿಂದ ಬಂದಿರುವಂಥದ್ದನ್ನು ಶಕ್ತಿ ಅಂತ ಹೇಳಿ ಕರೆದಿದ್ದಾರೆ. ಈ ಶಕ್ತಿಯಲ್ಲಿ ಉಷ್ಣತೆ ಗುಪ್ತವಾಗಿರ್ತದೆ. ಸೂರ್ಯನೊಳಗೆ ಅದು ಪ್ರಕಟವಾಗಿರುವಂಥ ರೂಪದಲ್ಲಿ ಇದೆ. ಇದು ಮೂಲದಿಂದ ಬಂದಿರೋದರಲ್ಲಿ ಗುಪ್ತವಾಗಿದೆ, ಸೂರ್ಯನಲ್ಲಿ ಅದು ಪ್ರಕಟವಾಗಿದೆ. ಎರಡೂ ಉಷ್ಣತೆ ಅನಿಸಿದ್ರೂ ಕೂಡ ಅವುಗಳೊಳಗೆ ಭೂಮಿಯ ಆಕಾಶದ ಒಂದು ಅಂತರವಿದೆ ಅಂತ ಹೇಳ್ತಾರೆ. ಸೂರ್ಯನ ಪರಿಣಾಮದ ಉಷ್ಣತೆಯೊಳಗೆ ಕೇವಲ ಸೆಕೆ ಮಾತ್ರ ಇದೆ. ಮೂಲ ಉಷ್ಣತೆ ಆದರೆ ಜೀವನವನ್ನು ಪೋಷಿಸುವಂಥದ್ದು, ವರ್ಧಿಸುವಂಥದ್ದು. ಈ ಸೂಕ್ಷ್ಮ ಸಂಗತಿಗಳು ತಿಳಿಸಲಿಕ್ಕೆ ಸರಿಯಾದಂತಹ ಸಾಧನೆ ಇಲ್ಲದಿರುವುದು ಏನಿದೆಯಲ್ಲ ಅದು ಬಹಳ ದುಃಖಕರವಾಗಿರುವಂಥದ್ದು, ವಿಚಾರ ಮಾಡಬೇಕಾಗಿರುವಂಥದ್ದು, ಶೋಚನೀಯ ಅಂತ ಹೇಳಿ. ಸಾಧ್ಯವಾದ ಮಟ್ಟಿಗೆ ವಿಚಾರಗಳನ್ನು ಶಬ್ದಗಳಲ್ಲಿ ಅಭಿವ್ಯಕ್ತಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಬಾಬೂಜಿ ಮಹಾರಾಜರು. ಆದರೆ ಇವೆರಡೂ ಉಷ್ಣತೆಗಳ ಭೇದವನ್ನು ಪ್ರತ್ಯಕ್ಷ ಅನುಭವದಿಂದಲೇ ನಾವು ತಿಳ್ಕೋಬೇಕು. ಅದನ್ನು ಪ್ರತ್ಯಕ್ಷ ಅನುಭವದಿಂದಲೇ ಅರಿಲಿಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ ಬಾಬೂಜಿ ಮಹಾರಾಜರು ಹೇಳಿದ್ದಾರೆ. ಕಾರಣ ಮಿತ್ರರೇ, ಇಲ್ಲಿಗೆ ಈ ಸತ್ಸಂಗವನ್ನು ಮುಗಿಸೋಣ. ಮತ್ತಷ್ಟು ವಿಷಯಗಳನ್ನು ಬರೋ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ.